ಕಮಲದ ಕಣ್ಣು, ಸೇಬುಗಲ್ಲದ ಹೆಣ್ಣು, ಸಂಪಿಗೆಯಂಥ ಮೂಗು, ಮಗುವಿನಂಥ ನಗು, ಕೆನ್ನೆಯಲ್ಲಿ ಡಿಂಪಲ್, ವ್ಯಕ್ತಿತ್ವ ಮಾತ್ರ ತುಂಬ ಸಿಂಪಲ್. ಕಣ್ಣೋಟದಲ್ಲೇ ಸೆಳೆಯುವ ದೃಷ್ಟಿ, ಅವಳೇ ಈ ಕಲಾ ಸರಸ್ವತಿಯ ಸೃಷ್ಟಿ. ನಾನಿವತ್ತು ನಮ್ಮ ಕಮಲಕುಮಾರಿಯ ಬಗ್ಗೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಕಮಲಕುಮಾರಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರೇ ರೀ, ನಮ್ಮ ಅಭಿನಯ ಶಾರದೆ ಜಯಂತಿಯವರು. ತಾಯಿ ಸಂತಾನಲಕ್ಷ್ಮಿ, ತಂದೆ ಬಾಲಸುಬ್ರಹ್ಮಣ್ಯ, ಇಬ್ಬರ ಪ್ರೀತಿಯ ಮಗಳು ನಮ್ಮ ಈ ಕಮಲಕುಮಾರಿ. ಇಬ್ಬರು ಗಂಡು ಮಕ್ಕಳಿದ್ರು ಸಹ ಈ ಮಗಳ ಮೇಲೆ ಅದೆಷ್ಟು ಪ್ರೀತಿನೋ. ಹೋಗ್ತಾ ಬರ್ತಾ ತಿನ್ಸಿದ್ದು. ಅಮ್ಮ ಹಸಿವು ಅಂದ್ಕೂಡ್ಲೆ ಕಪ್ಪಲ್ಲಿ ತುಪ್ಪ ಸಕ್ಕರೆ ಹಾಕಿ ಮಗು ಕೈಲಿ ಕೊಟ್ಬಿಡ್ತಾ ಇದ್ದಂತೆ. ಡಾನ್ಸ್ ತುಂಬ ಇಷ್ಟ ಅಂತ ಮಗಳನ್ನ ಡಾನ್ಸ್ ಕ್ಲಾಸ್ಗೆ ಹಾಕಿದ್ರು. ಆ ಡಾನ್ಸ್ ಕ್ಲಾಸ್ಗೆ ಹೋದ್ರೆ ಈ ಮಗು ನೋಡಿ ಎಲ್ಲರೂ ಸಿಕ್ಕಾಪಟ್ಟೆ ಗೇಲಿ ಮಾಡಿ ನಗ್ತಾ ಇದ್ದಾರೆ. ಹೀಗೆ ಗುಂಡಕ್ಕಿದ್ದಾಳಲ್ಲ, ಇವಳೇನು ಡಾನ್ಸ್ ಮಾಡ್ತಾಳೆ ಅಂತ. ಆದರೆ ನಮ್ಮ ಕಮಲಕುಮಾರಿ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಮುಂದೆ ತುಂಬ ಒಳ್ಳೆ ಡಾನ್ಸರ್ ಆದ್ರಂತೆ. ಇವರು ಡಾನ್ಸ್ ಟೀಚರ್ ಇದ್ರಲ್ಲ ಚಂದ್ರಕಲಾ ಅವರು, ಅವರಿಂದಾಗಿ ಜಯಂತಿಯವರು ಬಾಲನಟಿಯಾಗಿ ಚಿತ್ರರಂಗನ ಪ್ರವೇಶ ಮಾಡಿದ್ರು. ಮದುವೆ ಆದಮೇಲೆ ಲೋಕೇಶ್ ಅವರು ನನ್ನನ್ನು ಕಳಸಾಪುರಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಹೋದರೆ ಆಶ್ಚರ್ಯ, ಜಯಂತಿಯವರು ನಮಗೆ ಆರತಿ ಮಾಡಿ ನಮ್ಮನ್ನು ಸ್ವಾಗತಿಸಿ ಮನೆ ತುಂಬಿಸ್ಕೊಂಡ್ರು ರೀ. ಈ ದೃಶ್ಯ ಮಾತ್ರ ನನ್ನ ಜೀವನದಲ್ಲೇ ನಾನು ಮರೆಯೋದಿಲ್ಲ. ಇವರಿಗೆ ಪಾತ್ರಗಳು ಸಿಗೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ನಮ್ಮ ಬಿ ಸರೋಜಾದೇವಿಯವ್ರ ಜೊತೆ ಜಗದೇಕ ವೀರನ ಕಥೆ ಅನ್ನುವ ಚಿತ್ರದಲ್ಲಿ ಸಖಿ ಪಾತ್ರವನ್ನು ಮಾಡಿದ್ದಾರೆ. ಎಂಥ ಸಖಿ! ಎಷ್ಟೇ ದೂರದಲ್ಲಿದ್ದರೂ ಸಹ ಇವರ ಕಣ್ಣು, ಇವರ ನಗು ಎಲ್ಲರನ್ನ ಸೆಳೆಯುವಂತಿತ್ತು. 60-70ರ ದಶಕದಲ್ಲೇ ಜಯಂತಿಯವರು ಎಷ್ಟೊಂದು ವಿಭಿನ್ನವಾದ ಪಾತ್ರಗಳನ್ನು ಮಾಡಿದ್ರಲ್ವಾ. ಕೆ ಬಾಲಚಂದರ್ ಅವರ ಎದಿರ್ ನೀಚಲಲ್ಲಿ ಬುದ್ಧಿಭ್ರಮಣೆ ಆಗಿರುವ ಹುಡುಗಿಯ ಪಾತ್ರ, MR ವಿಠಲ್ರವರ ಮಿಸ್ ಲೀಲಾವತಿ ಆಗಿರ್ಬೋದು, ಎರಡು ಮುಖದಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಪಾತ್ರ ಆಗಿರ್ಬೋದು, ನಮ್ಮ ಪುಟ್ಟಣ್ಣನವರ ಎಡಕಲ್ಲು ಗುಡ್ಡದ ಮೇಲೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಬಗ್ಗೆ ಒಂದು ಚಿತ್ರ ಮಾಡಿದ್ರಲ್ಲ, ಅಬ್ಬಾ ಆ ಪಾತ್ರ ವಹಿಸೋದಕ್ಕೆ ಎಷ್ಟು ಧೈರ್ಯ ಇರಬೇಕು. ಜಯಂತಿಯವರು ಅಂಥ ಪಾತ್ರಗಳನ್ನೆಲ್ಲ ನಿಭಾಯಿಸಿ ಸೈ ಅನ್ನಿಸ್ಕೊಂಡವರು. ಜಯಂತಿಯವ್ರಿಗಂತೂ ಊಟ ಅಂದರೆ ತುಂಬ ಇಷ್ಟ. ತಿಂತಾ ಇದ್ದಿದ್ದು ಇಷ್ಟು ಒಂದೊಂದೇ ತುತ್ತು. ಆದರೆ ಮಾತ್ರ ಎಷ್ಟೊಂದು ವೆರೈಟೀಸ್ ಇರಬೇಕಾಗಿತ್ತು ಗೊತ್ತಾ. ಒಂದ್ಸಲಿ ನೋಡಿದ್ರೆ ಗುಂಡಿಗೆ ಆಗ್ಬಿಡ್ತಾ ಇದ್ರು, ಇನ್ನೊಂದು 2 ತಿಂಗಳು ಬಿಟ್ಟು ನೋಡಿದ್ರೆ ಬಳ್ಕೋ ಬಳ್ಳಿ ಹಾಗೆ. ಏನು ಮಾಮಿ ಮಾಡ್ತಾ ಇದ್ದೀರಾ ಅಂತಂದರೆ, ನಾನೀಗ ಡಯೆಟಲ್ಲಿದ್ದೀನಿ ಅಂದ್ಬಿಟ್ಟು ಇಷ್ಟು ದೊಡ್ಡ ಗ್ಲಾಸಲ್ಲಿ ಗಂಜಿ ಕುಡಿತಾ ಇದ್ರು, ಇಲ್ಲಾಂದರೆ ನಿಂಬೆಹಣ್ಣಿನ ಪಾನಕ ಕುಡಿಯೋರು, ಇಲ್ಲಾಂದರೆ ಯಾವುದಾದ್ರೂ ಜ್ಯೂಸ್ ಕುಡಿಯೋರು. ನಗ್ನಗ್ತಾ ಎಲ್ಲರ ಜೊತೆನೂ ಬೆರೀತಾ ಇದ್ದರು. ಅವರ ಕಷ್ಟ ಸುಖ ದುಃಖದಲ್ಲಿ ಅವರ ಜೊತೆಯಾಗಿ ನಿಂತಿದ್ದು ಅವರ ಮಗ ಪಂಡು, ಅಂದರೆ ಕೃಷ್ಣಕುಮಾರ್. ಅವನು ಬೆಳೆದು ದೊಡ್ಡವನಾದ ಮೇಲೆ ಅವ್ರ ತಾಯಿನ ಸುಖದ ಸುಪ್ಪತ್ತಿಗೆಯಲ್ಲೇ ಇಟ್ಟಿದ್ದ ಅಂದರೆ ಅದು ತಪ್ಪಾಗಲಾರ್ದು ಅಂತ ನನ್ನ ಅನಿಸಿಕೆ. ಅವರು ಬೇಕು ಅಂದದನ್ನು ತಕ್ಷಣವೇ ಅವರ ಕಣ್ಮುಂದೆ ಇರೋ ಹಾಗೆ ನೋಡಿಕೊಂಡ. ನಮ್ಮ ಕುಟುಂಬದ ಜೊತೆ ಅವರ ಸ್ನೇಹ ಹೇಗಿತ್ತಪ್ಪ ಅಂತಂದರೆ,
ಅವ್ರೇನಾದರೂ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಟ್ಟ ಅಂದರೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಹರಟೆ, ಹಾಡು, ಡಾನ್ಸು, ಜಗಳ. ಲೋಕೇಶ್ ಅವರು ಕಿತ್ತಾಡೋದನ್ನು ನೋಡಬೇಕು. ನಮಗೆಲ್ಲ ಅದು ಮನೋರಂಜನೆ ಕಾರ್ಯಕ್ರಮ ಆಗ್ತಿತ್ತು. ರಾತ್ರಿ ಮಲ್ಕೊಳ್ಳೋರು ಬೆಳಗ್ಗೆ ನೋಡಿದ್ರೆ ಜಯಂತಿಯವ್ರು ಇರ್ತಾ ಇರಲಿಲ್ಲ. ಏನಪ್ಪ ಅಂದರೆ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಒಂದು ಆಟೋ ಮಾಡ್ಕೊಂಡು ಹೋಗ್ಬಿಟ್ಟಿರೋರು ರೀ. ಅಂಥ ಮಹಾನಟಿ ಈ ಥರ ಸರಳವಾಗಿ ನಡ್ಕೋತಾರೆ ಅಂದರೆ ಯಾರಿಗಾದರೂ ನಂಬೋದಕ್ಕೆ ಸಾಧ್ಯ ಆಗತ್ತಾ? ಲೋಕೇಶ್ ಅವ್ರು ತೀರ್ಕೊಂಡ್ಮೇಲೆ 16 ವರ್ಷದಿಂದ ನಾವು ಲೋಕೇಶ್ ನೆನಪು ಅನ್ನೋ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಒಂದು ವರ್ಷನೂ ಈ ಕಾರ್ಯಕ್ರಮಕ್ಕೆ ಜಯಂತಿಯವರು ತಪ್ಪಿಸ್ಕೊಂಡಿಲ್ಲ. ಸತತವಾಗಿ ಬಂದು ಆ ಕಾರ್ಯಕ್ರಮನ ನಡೆಸ್ಕೊಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಪೂಜೆ, ಪುನಸ್ಕಾರ, ಮದುವೆ, ಮುಂಜಿ, ಸೀಮಂತ ಏನೇ ಆದರೂ ಮನೆ ಯಜಮಾನಿ ಥರ ಬಂದು ನಿಲ್ಲವರು. ನನ್ನ 70ನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ನಮ್ಮ ಅಕ್ಕನ ನಾನು ಕರೀಲೇ ಇಲ್ಲ ಈ ಕರೋನಾ ಭಯದಿಂದ. ಆದರೆ ನಮ್ಮಕ್ಕ ಖುದ್ದಾಗಿ ಅವರೇ ಬಂದು ನನ್ನನ್ನು ಕರೀದೆ ನೀವು ಹುಟ್ಟಿದ ಹಬ್ಬ ಆಚರಿಸ್ಕೊತೀರಾ ಅಂತ ಹೇಳಿ ನನಗೆ ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿದ್ರು. ಅದೇ ಕೊನೆ ಅವ್ರ ಜೊತೆ ಮಾತಾಡಿದ್ದು, ಅವರನ್ನು ನೋಡಿದ್ದು. ನಾನು ಇರೋದೇ ಹೀಗೆ, ನಾನು ಬದುಕೋದೇ ಹೀಗೆ ಅಂತ ಧೈರ್ಯವಾಗಿ ಯಾರ ಹಂಗೂ ಇಲ್ಲದೆ ಬದುಕಿ ತೋರಿಸಿಕೊಟ್ಟವರು ಜಯಂತಿ. ಏನೇ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಬೇಕು ಅಂತ ಜೀವನ ಪಾಠ ಕಲಿಸಿದವರು ಜಯಂತಿ. ಮಾಮಿ, ನೀವು ಯಾವಾಗಲೂ ನಮ್ಮ ಹೃದಯದಲ್ಲೇ ಇರ್ತೀರ. ನಿಮ್ಮ ಸಾಧನೆಗೆ ನಮ್ಮ ನಮನ, ನಿಮ್ಮ ಜೀವನದ ಹೋರಾಟಕ್ಕೆ ನಮ್ಮ ಸಲಾಂ, ನಿಮ್ಮ ಧೈರ್ಯಕ್ಕೆ ಜೈ. ಎಂದೆಂದಿಗೂ ನಮ್ಮೊಂದಿಗೆ ನಮ್ಮ ಅಭಿನಯ ಶಾರದೆ. ಗಿರಿಜಾ ಮಾಮಿ ಇದ್ದಾರಲ್ಲ, ನಾನು ಅವರನ್ನ ಮಾಮಿ ಅಂತೀನಿ. ಆ್ಯಕ್ಚುಲಾಗಿ ಶಿ ಈಸ್ ಮೈ ಸಿಸ್ಟರ್. ಯಾಕಂದರೆ ನನ್ನ ಜೊತೇಲಿ ಹುಟ್ಟಿಲ್ಲ ಅಷ್ಟೇ, ಆದರೆ ಆ ಹುಟ್ಟಿದ್ದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ಪ್ರೀತಿಸ್ತೀನಿ, ಅವರು ನನ್ನನ್ನು ಅಷ್ಟೇ ಪ್ರೀತಿಸ್ತಾರೆ. ಹಾಗಾಗಿ ಅವ್ರ ಕುಟುಂಬ ಬೇರೆ ಅಲ್ಲ, ನಮ್ಮ ಕುಟುಂಬ ಬೇರೆ ಅಲ್ಲ. ನಮ್ಮ ಮನೇಲಿ ಯಾರಿಗಾದ್ರೂ ಬೇಜಾರಾದ್ವಿ ಅಂತ ಇಟ್ಕೊಳ್ಳಿ, ನಾವು ಅವ್ರ ಮನೆಗೆ ಹೊರಟೋಗ್ತೀವಿ, ಹೇಳೋದಿಲ್ಲ ಕೇಳೋದು ಇಲ್ಲ. ಅವ್ರಿಗೆ ಬೇಜಾರಾದರೆ ಲೋಕಮಾಮ ಇವರು ಮನೆಗೆ ಬಂದುಬಿಡೋರು. ಅವರೇ ಅಡುಗೆ ಮಾಡಿ ಎಲ್ಲ ನಮಗೆಲ್ಲ ಬಡಿಸಿ ಅವರು ತಿಂದು ಎಲ್ಲ ಆರಾಮಾಗಿದ್ದು ಸಾಯಂಕಾಲ ಮನೆಗೆ ಹೋಗೋರು. ನಿನಗೆ 70 ವರ್ಷ, ನನಗಿನ್ನು 35 ಆಗಿಲ್ಲ, ನಿನಗೆ ಯಾಕೆ 70 ವರ್ಷ ಆಯಿತು ಅಂತ ಕೇಳಿದೆ. ನಕ್ಕು ಬಿಟ್ರು. ನಕ್ಕಿದ್ರೆ ಅದೊಂದು ಮಗು ನಕ್ಕದಂಗೆ ಇರುತ್ತೆ, ನನಗೆ ಭಾಳ ಇಷ್ಟ. ಹಾಗೆ ಅವರಿಗೆ 70 ವರ್ಷಗಳಲ್ಲ, 25 ವರ್ಷ, ನನಗೆ 35 ವರ್ಷ. ಅದು ಅಲ್ಲಿ ಸ್ಟಕ್ ಆಗಿಬಿಟ್ಟಿದೆ. ಮುಂದಕ್ಕೆ ಹೋಗೋದು ಇಲ್ಲ, ಹಿಂದಕ್ಕೆ ಬರೋದು ಇಲ್ಲ. ಎಲ್ಲರ ಹತ್ರನೂ ನಾನು ಬೇಡ್ಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರ ಆಶೀರ್ವಾದ, ಇಡೀ ಕರ್ನಾಟಕದ ಆಶೀರ್ವಾದ, ಎಲ್ಲರ ಆಶೀರ್ವಾದ ಗಿರಿಜಾ ಲೋಕೇಶ್ ಅವ್ರ ಮೇಲೆ, ಅವರ ಮಕ್ಕಳ ಮೇಲೆ, ಅವ್ರ ಕುಟುಂಬದ ಮೇಲೆ ಇರಬೇಕು. ಅವ್ರು ಚೆನ್ನಾಗಿರಬೇಕು ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಿ. ನನಗೆ ನನ್ನ ತಂಗಿ ಯಾವಾಗಲೂ 25, ಅದು ಯಾವಾಗಲೂ ಅವರಿಗಿರೋ ಜಾಗ ಇಲ್ಲಿ. ಅದರಿಂದ ನಾನು ಯಾವಾಗಲೂ ಅವ್ರನ್ನ ಆಶೀರ್ವಾದ ಮಾಡ್ತಾನೆ ಇರ್ತೀನಿ. ಡಾರ್ಲಿಂಗ್, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು.